ಆತ್ಮೀಯರೇ ನಮಸ್ಕಾರ. SHVR ವೆಬ್ ಪೋರ್ಟಲ್ನಲ್ಲಿ ನೀವು ಹೊಸದಾಗಿ ಸೈನಪ್ ಆಗುವುದು ಹೇಗೆ, ಆನಂತರ ಮುಂದಿನ ಹಂತಗಳನ್ನು ನೀವು ಏನೇನು ಮಾಡಬೇಕು, ಎಲ್ಲ ಶಾಲೆಯ ಮುಖ್ಯಸ್ಥರು ಏನೇನು ಮಾಹಿತಿಯನ್ನು ತುಂಬಿ ಅಪ್ಲೋಡ್ ಮಾಡಬೇಕಾಗಿದೆ, ಇದ್ರ ಬಗ್ಗೆ ಈಗ ಒಂದೊಂದಾಗಿ ನಾವು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಈಗ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಅಥವಾ ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ SHVR ಅಂತ ಟೈಪ್ ಮಾಡಿದ್ರೆ ಸಾಕು. ಅದರ ಕೆಳಗಡೆನೇ SHVR ರಿಜಿಸ್ಟ್ರೇಷನ್ 2026 ಅಂತ ಸಿಗುತ್ತೆ, ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ, ಅದನ್ನು ಟಚ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ಮೇಲೆ ಮೇಲ್ಗಡೆನೇ ಈ ರೀತಿಯಾಗಿ ಒಂದು ಲಿಂಕ್ ಬಂದಿದೆ ನೋಡಿ, ಸೈನ್ ಅಪ್ SHVR ಪೋರ್ಟಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮುಂದೆ ಯಾವ ರೀತಿಯಾಗಿ ಒಂದು ವೆಬ್ ಪೋರ್ಟಲ್ಲು ಓಪನ್ ಆಗುತ್ತೆ ಅನ್ನೋದನ್ನು ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಆಮೇಲೆ ಏನೇನು ಕೆಲಸವನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತಿಳಿತಾ ಹೋಗೋಣ. ಈಗ ಇಲ್ಲಿ ಸೈನಪ್ ಆಗಬೇಕು. ಮೊದಲನೇದಾಗಿ ಸೈನಪ್ ಆಗೋದಕ್ಕೆ ನಿಮ್ಮ ಶಾಲೆಯ UDICE ನಂಬರನ್ನು ಎಂಟ್ರಿ ಮಾಡಿ. UDICE ನಂಬರನ್ನು ಎಂಟ್ರಿ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಅಂತ ಇದೆ ನೋಡಿ, ಇಲ್ಲಿ ಬಲಭಾಗದಲ್ಲಿ ಅದನ್ನೇ ಎಂಟರ್ ಅಂತ ಇದೆ ನೋಡಿ, ಆ ಎಂಟರ್ ಅನ್ನೋದ್ರ ಮೇಲೆ ಟೈಪ್ ಮಾಡಿ. ಸೇಮ್ ಇಲ್ಲಿ ನೋಡ್ಕೊಂಡು 4K ಆ ಥರ ಇದೆಲ್ಲ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ UDICE ನಂಬರ್ಗೆ ಸಂಬಂಧಪಟ್ಟಂತಹ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸರಿಯಾಗಿ, HMಗೆ ಸಂಬಂಧಿಸಿರುತ್ತೆ ಅದು ಸಾಮಾನ್ಯವಾಗಿ. ಆಮೇಲೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಬರುತ್ತೆ ಆ ಫೋನ್ಗೆ. ಆ OTPನ ಎಂಟ್ರಿ ಮಾಡಿದ್ಮೇಲೆ ಎಂಟ್ರಿ ಮಾಡಿ ಅದನ್ನು ಕೊಟ್ಟ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಅಂದರೆ ಅದು ಕಂಟಿನ್ಯೂ ಕೊಡಿ. OTP ಎಂಟ್ರಿ ಆದಮೇಲೆ ಕಂಟಿನ್ಯೂಯನ್ನು ಕೊಡಬೇಕಾಗುತ್ತೆ. ಈಗ ಈ ರೀತಿಯಾಗಿ ಆಮೇಲೆ ಕಂಟಿನ್ಯೂ ಕೊಟ್ಟ ಮೇಲೆ ಈ ರೀತಿಯಾಗಿ ಪೇಜು ಶಾಲೆಯ ಬಗ್ಗೆ ಡೀಟೇಲ್ಸ್ ಆದಂಥ ಒಂದು ಪೇಜ್ ಓಪನ್ ಆಗಿದೆ ನೋಡಿ. ಆಮೇಲೆ ಅಲ್ಲಿ ಕೇಳೋವಂಥ ಮೊದಲನೇ ಪೇಜಲ್ಲಿ ಬರುವಂಥ ಮಾಹಿತಿನ ತುಂಬಿ. ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋ ಅನ್ನೋದು ಕ್ಲಿಕ್ ಮಾಡಿದ್ದೀನಿ. ಯೂಸೇಜ್ ಆಫ್ ಸ್ಕೂಲ್ ಪ್ರಮಿಸಸ್ ಅಂತ ಇದೆ, ಅದನ್ನು ಸಹ ಅಲ್ಲಿ ಕ್ಲಿಕ್ ಮಾಡಿದ್ದೀನಿ. ಆಪ್ಷನ್ ಆಯ್ಕೆ ಮಾಡಿಕೊಂಡು ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತಲ್ಲ, ಐ ಅಗ್ರಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರಿರಿ. ಇಲ್ಲಿ ಈ ಒಂದು ಬಾಕ್ಸ್ಗೆ ಟಿಕ್ ಮಾರ್ಕ್ ಹಾಕಿ, ರೈಟ್ ಮಾರ್ಕನ್ನು. ಇಲ್ಲಿ ಸಿಂಪಲ್ ಶಾಲೆಗೆ ಸಂಬಂಧಿಸಿದ ಮಾಹಿತಿ ಭರ್ತಿ ಮಾಡಿ. ಆನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಆ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಕೆಲವು ನಿಯಮ ಇದೆ. ಬಿಗ್ ಲೆಟ್ರು, ಸ್ಮಾಲ್ ಲೆಟ್ರು, ಮತ್ತು ಏನೇನು ಇದು ಮಾಡಬೇಕು, ವರ್ಡ್ ಹಾಕಬೇಕು, ಅದು ಎಲ್ಲ ಇದೆ. ಅದನ್ನು ಈಗ ನೋಡಿ, ಈಗ ಪಾಸ್ವರ್ಡ್ ರಚನೆ ಮಾಡಬೇಕಾದ್ರೆ ಯಾರಾದರೂ ಹೆಸರನ್ನು ಕೊಡಿ. ನಾನು ಎಕ್ಸಾಂಪಲ್ ಇಲ್ಲಿ RAJ ಅಂತ ಕೊಟ್ಟಿದ್ದೀನಿ, ರಾಜ್ ಅಂತ ಆಗುತ್ತೆ. ಈಗ ಅಂತ ಅನ್ನೋದನ್ನು ಬಿಗ್ ಲೆಟ್ರ್ ತೊಗೊಂಡಿದ್ದೀನಿ, ದೊಡ್ಡ ಅಕ್ಷರನ. AJ ಅನ್ನೋದನ್ನು ಸ್ಮಾಲ್ ಲೆಟ್ರ್ ತೊಗೊಂಡಿದ್ದೀನಿ. ಸಾಕು, ಒಟ್ಟು 8 ಇರಬೇಕು. 8 ಪಾಸ್ವರ್ಡನ್ನು ತಯಾರು ಮಾಡಿ. ಆಮೇಲೆ ಪಾಸ್ವರ್ಡು ಇಲ್ಲಿ ಪಾಸ್ವರ್ಡ್ ತಯಾರು ಮಾಡಿದ್ಮೇಲೆ ಇಲ್ಲಿ ಎಂಟ್ರಿ ಆಗಿರುತ್ತೆ. ಒಂದು ಕೆಳಗಡೆನೂ ಅದೇ ಥರ ಎಂಟ್ರಿ ಮಾಡಿ. ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅದನ್ನೇ ಕೊಡಿ. ಈಗ ನಾನು ಎಕ್ಸಾಂಪಲ್ ರಾಜ್ 1 2 3 4 ಕೊಟ್ಟಿದ್ದೀನಲ್ವ, ಕೆಳಗಡೆನೂ ಕನ್ಫರ್ಮ್ ಅಂತ ಇದೆಯಲ್ಲ, ಅಲ್ಲೂ ಸಹ ಬಿಗ್ ಲೆಟ್ರು RAJ ರಾಜ್ 1 2 3 4 ಅಂತ ಕೊಡ್ತೀನಿ. ಇದು ಎಕ್ಸಾಂಪಲ್ಲಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ರೀತಿಯೂ ರಚಿಸ್ಕೋಬಹುದಾಗಿದೆ ನೀವು. ಆದರೆ ಬೇರೆ ಹೆಸರಲ್ಲಿ ಬೇರೆ ರೀತಿಯಲ್ಲಿ ರಚಿಸ್ಕೊಳ್ಳಿ. ನಿಮ್ಮ ಹೆಸರಾಗ್ಬೋದು, ಏನಾದರೂ GHPS ಈ ರೀತಿಯಾಗಿ ರಚಿಸ್ಕೋಬಹುದಾಗಿ. ಈಗ ನೋಡಿ, ಈಗ ಸೈನ್ ಅಪ್ ಕಂಪ್ಲೀಟೆಡ್ ಆಗಿದೆ. ಇವ್ರ ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಆಗಿದೆ. ನಾವು ಕ್ರಿಯೇಟ್ ಮಾಡಿದ್ದೀವಿ ಪಾಸ್ವರ್ಡ್. ನೆಕ್ಸ್ಟ್ ಅದೇ ಪಾಸ್ವರ್ಡ್ ಬಳಸಿ ಲಾಗಿನ್ ಆಗ್ಬೋದಾಗಿದೆ. ಆಮೇಲೆ ನೀವು ಹೇಗೆ ಭರ್ತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತುಂಬ ಡೀಟೇಲ್ಸ್ ಆಗಿ ನಾನು ತಿಳಿಸಿದ್ದೀನಿ. ಸುಮಾರು ಅದು ಒಂದು 20 ನಿಮಿಷದ ಮೇಲಿದೆ. ಈ ಒಂದು ಲಿಂಕನ್ನ ನೀವು ಯೂಟ್ಯೂಬಲ್ಲಿ ಅಥವಾ ವೆಬ್ ಬ್ರೌಸರಲ್ಲಿ ಕ್ಲಿಕ್ ಮಾಡಿದ್ರೆ https://youtube.b ಈ ರೀತಿ ಇದೆಲ್ಲ, ಇದೇ ರೀತಿ ಟೈಪ್ ಮಾಡಿದ್ರೆ ಈ ವಿಡಿಯೋ ಬರುತ್ತೆ, SHVR ಲಾಗಿನ್ ಸಬ್ಮಿಟ್ ಅಂತ. ಇದರಲ್ಲಿ ನೀವು ಏನು ಇಂಗ್ಲೀಷಲ್ಲಿ ಇರುತ್ತೆ ಅದು ಕನ್ನಡ, ಅದು ಏನು ತುಂಬಬೇಕು ಅನ್ನೋದ್ರ ಬಗ್ಗೆ ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಹಾಗಾಗಿ
ನಿಮಗೆ ಮಾಹಿತಿ ಅಗತ್ಯ ಇದೆ ಅಂದರೆ ಭರ್ತಿ ಮಾಡೋದಕ್ಕೆ ಈ ವಿಡಿಯೋನ ನೋಡಿ, ಅಥವಾ ನಿಮಗೆ ಗೊತ್ತಾಯಿತು ಅಂತ ಅಂದರೆ ಬೇಗ ಆಗುತ್ತೆ. ಟೋಟಲಿ ಒಂದು 15 ನಿಮಿಷ 20 ನಿಮಿಷದಲ್ಲಿ ಇದು ಪ್ರೋಸೆಸ್ ಮುಗಿಯುತ್ತೆ. ಆಮೇಲೆ ನೀವು ಫೋಟೋ ಅಪ್ಲೋಡ್ ಮಾಡಬೇಕು. ಒಂದೊಂದು ಕಡೆ ಒಂದೇ ಒಂದು ಸ್ಪೇಸಲ್ಲಿ 2 ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ತಗೊಳ್ಳಲ್ಲ. ಆಮೇಲೆ ಎಕೋ ಕ್ಲಬ್ ನೋಟಿಫಿಕೇಷನ್ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ಇಲ್ಲ ಅಂತಂದರೆ ತಗೊಳ್ಳಲ್ಲ. ಒಟ್ಟು 16 ಫೋಟೋದಲ್ಲಿ ನೀವು ಏನು ಯಾವುದಾದ್ರೂ ಒಂದು 2-3 ಇಲ್ಲದೇ ಇದ್ದರೂ ಸರಿ, ಆದರೆ ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಇರೋ ಅಂತನ ಮಾಡಲೇಬೇಕು. ಅದ್ರ ಬಗ್ಗೆ ಹೆಚ್ಚಿನ ವಿವರನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಒಂದು ಲಿಂಕನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಅಥವಾ ಸಕ್ಸಸ್ ಟ್ರಾಕ್ ಇನ್ ಕರ್ನಾಟಕ ಅಂತ ಯೂಟ್ಯೂಬ್ ಇದಕ್ಕೆ ಹೋದಾಗ ಅಲ್ಲಿ ಸಹ ಮೇಲ್ಭಾಗದಲ್ಲೇ ಈ ವಿಡಿಯೋ ಸಿಗುತ್ತೆ, ನೋಡಬಹುದಾಗಿದೆ. ಆಮೇಲೆ ಯಶಸ್ವಿಯಾಗಿ ಈ ರೀತಿಯಾಗಿ ಸೈನ್ ಅಪ್ ಆದಮೇಲೆ ನೀವು ಈಗ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಬೇರೆ ಟೈಮ್ನಲ್ಲಿ ಸೈನ್ ಇನ್ ಆಗಿ ಈ ಕೆಲಸನ ಮುಂದುವರಿಸ್ಬೋದಾಗಿದೆ. ಆನಂತರ ಇಲ್ಲಿ ಮಾಹಿತಿ ತುಂಬಿ ಸುಮಾರು 1ರಿಂದ 61 ಪ್ರಶ್ನೆಗಳು ಬರ್ತವೆ. ಪ್ರತಿಯೊಂದು ಪೇಜ್ನಲ್ಲೂ 10-15 ಪ್ರಶ್ನೆ ಇರುತ್ತೆ. ಅದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೂಡ ನೆಕ್ಸ್ಟ್ ಬರುತ್ತೆ. ಅಥವಾ ಮೇಲ್ಗಡೆನೇ 1ರಿಂದ 15 ಪ್ರಶ್ನೆ ಅಥವಾ 15ರಿಂದ 20 ಪ್ರಶ್ನೆ ಈ ರೀತಿ ಇರುತ್ತೆ. ಅಲ್ಲೇ ನಂಬರ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ಗಡೆನೆ. ಮತ್ತು ಸೇವ್ ಅಂತ ಕೊಟ್ಕೊಂಡೋಗಿ ನಂಬರ್ ಸೆಲೆಕ್ಟ್ ಮಾಡಿ, ಅಥವಾ ಸೇವ್ ಅಥವಾ ನೆಕ್ಸ್ಟ್ ಕೊಡಿ. ಕೊನೆಗೆ ಫೋಟೋ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ನಾನು ಹೇಳಿದ ಹಾಗೆ ನಮ್ಮ ಇನ್ನೊಂದು ಲಿಂಕ್ನಲ್ಲಿ ಹೆಚ್ಚಿನ ಮಾಹಿತಿ ಇದೆ, ವಿಡಿಯೋ ಮಾಹಿತಿ. ಅದನ್ನು ನೋಡಿ ನೀವು ಯಶಸ್ವಿಯಾಗಿ ಒಂದು ಕೆಲಸನ ಮುಗಿಸಬಹುದಾಗಿದೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ತುಂಬ ಥ್ಯಾಂಕ್ಸ್. ಮತ್ತೆ ಸಿಗೋಣ.